ಆನೇಕಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪುರುಷೋತ್ತಮ್ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ನಾಗನಾಯಕನಹಳ್ಳಿ ಗ್ರಾಮದಲ್ಲಿರುವ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ವೃದ್ಧರಿಗೆ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಮರಸೂರು ಗ್ರಾಮದಲ್ಲಿರುವ ಮಕ್ಕಳ ಮನೆ ಹಾಗೂ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಸಿಹಿ ವಿತರಿಸಿ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮರಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಎಸ್ಟಿಡಿ ರಮೇಶ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಬಂಡಾಪುರ ಶ್ರೀನಿವಾಸ್, ಕೃಷ್ಣಪ್ಪ, ಸುರೇಶ್, ಅನಿಲ್, ಗಣೇಶ್, ನಂಜುಂಡ, ನಾಗ, ಶಿವ, ಗಣೇಶ್, ಯೋಗೇಶ್ ಮತ್ತು ನಮ್ಮ ಗೂಡು ನಿರಾಶ್ರಿತರ ಆಶ್ರಮ ಮುಖ್ಯಸ್ಥರಾದ ವೈದಿಕ್ ಮಂಜುರವರು ಭಾಗವಹಿಸಿದ್ರು. ಗ್ಯಾರಂಟಿ ಅನುಷ್ಠಾನದ ತಾಲೂಕು ಅಧ್ಯಕ್ಷರಾದ ಪುರುಷೋತ್ತಮ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಧಾರಾಳದ ಮನುಷ್ಯ. ಹಾಗಾಗಿ ಈ ಹುಟ್ಟುಹಬ್ಬ ಎಲ್ಲನೂ ಆಚರಿಸೋಣ ನಿಮಿತ್ತವಾಗಿ ಬಡವರ ಬಂದು ಅವರ ಹಸುವಿನ ಅರಿವು ಇರುವ ಬಡವರಿಗೋಸ್ಕರ ಒಂದು 4 ಜನಕ್ಕೆ ಅನ್ನ ಹಾಕೋ ಮುಖೇನ ಅವರಿಗೆ ದೇವರು ಆರೋಗ್ಯ ಆಯುಷ್ ಐಶ್ವರ್ಯಗಳು ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತ ನಾವು ಇವತ್ತು ನಮ್ಮ ಗೂಡು ನಿರಾಶ್ರಿತ ಆಶ್ರಮದಲ್ಲಿ ಅನಾಥಾಶ್ರಮಕ್ಕೆ ಒಂದು ದಿವಸದ ಊಟದ ವ್ಯವಸ್ಥೆ ಮಾಡಿದ್ವಿ. ಅವರಿಗೆ ದೇವರು ಆ ಬಂಡಿ ಮಹಾಕಾಳಿಯ ಆಶೀರ್ವಾದ ಇರಲಿ. ಹಾಗೂ ಈ ಬಂಡಿ ಮಹಾಕಾಳಿಯ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನು ಈ ರಾಜ್ಯದಲ್ಲಿ ಉತ್ತಮವಾದ ಸೇವೆ ಸಲ್ಲಿಸಲು ದೇವಿ ಆಶೀರ್ವಾದ ಮಾಡಲಿ. ಹಾಗೂ ಇನ್ನೂ ಉತ್ತಮ ಹುದ್ದೆ ಸಿಗಲಿ ಅಂತ, ಉನ್ನತ ಮಟ್ಟ ಹುದ್ದೆ ಸಿಗಲಿ ಅಂತ ನಮ್ಮೆಲ್ಲರ ಆಶಯ. ಹಾಗೆ ಬಂಡಿ ಮಹಾಕಾಳಿ ಆಶೀರ್ವಾದ ಇರಲಿ ಅಂತ ಕೋರ್ಕೊಳ್ತೀವಿ. ಹಾಗೂ ಮಕ್ಕಳ ಮನೆಯ ಕನಸುಗಾರ. ಹಾಗಾಗಿ ಮಕ್ಕಳ ಜೊತೆಯಲ್ಲಿ ಅವರಿಗೆ ಅವಿನಾ ಸಂಬಂಧ. ಯಾಕಂತಂದರೆ ವಿದ್ಯಾಭ್ಯಾಸ, ವಿದ್ಯೆ ಮೊದಲ ಗುರಿ ಅವರದು. ಯಾಕಂತಂದರೆ ಬಡ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಕಲಿಬೇಕು ಅಂತಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕಾಗಿತ್ತು. ಆದರೆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ತೆರೆದ ಒಂದು ಶ್ಲಾಘನೀಯ ಅವರಿಗೆ ಸಲ್ಲಿತಗದು. ಹಾಗಾಗಿ ಮಕ್ಕಳ ಮನೆಯಲ್ಲೇನು ಆ ಮಕ್ಕಳಿಗೆ ಒಂದು ಕೇಕ್ ವಿತರಣೆ ಮುಖೇನ ಅವರ ಸವಿನೆನಪು. ಹಾಗೆ ಅವರ ಈ ರೀತಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ತೆರೆಯುವ ಮುಖೇನ ಇವರು ಪ್ರಾರಂಭ ಮಾಡಿದ ಮೇಲೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಮ್ ಆಗಿದೆ. ಹಾಗಾಗಿ ಅವರ ಉದ್ದೇಶನೇ ಇವತ್ತು ಸರ್ಕಾರ ಬಿಂಬಿಸಿದೆ. ಹಾಗಾಗಿ ಅವರಿಗೆ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಈ ಸರ್ಕಾರದಲ್ಲಿ ಇನ್ನೂ ಉನ್ನತ ಹುದ್ದೆ ಸಿಗಲಿ ಅಂತ ನಾವು ನಮ್ಮಲ್ಲಿ ಹಾರೈಸ್ತೀವಿ. ನಮಸ್ಕಾರ. ಜುಲೈ 20 ಅಂದರೆ ನಮಗೊಂಥರ ಸಂತೋಷ ದಿನ. ಯಾಕೆಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಂತ ಪುರುಷೋತ್ತಮ್ ರೆಡ್ಡಿಯವರು ಮರಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅನ್ನೋದಕ್ಕಿಂತ ಅವರು ಯಾವಾಗಲೂ ಸಾರ್ವಕಾಲಿಕ ಅಧ್ಯಕ್ಷರು.
ಬರೀ ಮರಸೂರು ಗ್ರಾಮ ಪಂಚಾಯತಿಗೆ ಮಾತ್ರ ಅಲ್ಲ, ಆನೇಕಲ್ಲು ತಾಲೂಕಿನಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ, ಒಂದು ನಾಯಕತ್ವ, ಜನನ್ನ ಹೆಂಗೆ ಒಗ್ಗೂಡಿಸುವಂಥ ಶಕ್ತಿ ಇರುವಂಥ ಒಂದು ವ್ಯಕ್ತಿ ಅಂದರೆ ಅದು ಪುರುಷೋತ್ತಮ್ ರೆಡ್ಡಿಯವರು. ನಾ ಕಂಡಂತೆ ನಾನು ಸುಮಾರು 10 ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅವರ ಒಂದು ಸರಳ ಸಜ್ಜನಿಕೆ, ಅವರ ಒಂದು ಧ್ಯೇಯೋದ್ದೇಶಗಳು ತುಂಬಾ ಉತ್ತಮವಾಗಿದ್ದಾವೆ. ಅವರು ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ಹಾದಿಯಲ್ಲಿ ನಡೀತಾ ಇದ್ದಾರೆ. ಹೇಗೆಂದರೆ ಅನ್ನದಾಸೋಹ, ಅಕ್ಷರ ದಾಸೋಹ, ಅದರ ಒಂದು ಸಣ್ಣ ಹೆಜ್ಜೆಯಾಗಿ ಅವರು ಇವತ್ತು 2 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಯಾರಿಗೆ ಅನ್ನ ಇಲ್ವೋ ಅನ್ನದಾಸೋಹ, ಅವರ ಹುಟ್ಟುಹಬ್ಬದ ದಿನ ಈ ಒಂದು ಆಶ್ರಮದಲ್ಲಿ ಬಂದು ನಮ್ಮ ಮಂಜುನಾಥ್ ವೈದ್ಯಕೀಯ ಅವರು ನಡೆಸ್ತಾ ಇದ್ದಂಥ ಈ ಒಂದು ಆಶ್ರಮದಲ್ಲಿ, ನಮ್ಮ ಗೂಡು ನಿರಾಶ್ರಿತರ ಬೀಡು ಆಶ್ರಮದಲ್ಲಿ ಒಂದು ಅನ್ನದಾಸೋಹ ಮಾಡಿದ್ದಾರೆ. ಹಾಗೆಯೇ ಮರಸೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲೆಯಲ್ಲಿ ಅಕ್ಷರ ದಾಸೋಹದ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಬರೀ ಕನ್ನಡ ಮಾತ್ರ ಅಲ್ಲ, ಆಂಗ್ಲ ಮಾಧ್ಯಮನೂ ತೆರೆಯುವಂತಹ ಒಂದು ಅಕ್ಷರ ದಾಸೋಹವನ್ನು ಮಾಡಿದ್ದಾರೆ. ಇವರ ಒಂದು ಈ ಸಾಧನೆ, ಸೇವೆ ಇಲ್ಲಿಗೆ ನಿಲ್ಲಬಾರದು. ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದವರೆಗೂ ಹಬ್ಬಬೇಕು ಅಂತ ನಾವು ಅವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರುತ್ತೇವೆ ಹಾಗೂ ಬೇಡಿಕೊಳ್ಳುತ್ತೇವೆ. ಜೈ ಕರ್ನಾಟಕ, ಜೈ ಭೀಮ್. ಇವತ್ತೇನು ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಅಂಗನವಾಡಿ ಮತ್ತು ನಿರಾಶ್ರಿತರ ಗೂಡು ಮತ್ತು ನಮ್ಮ ಮಕ್ಕಳ ಮನೆಯಲ್ಲಿ ಸಿಹಿ ಹಂಚುವ ಮೂಲಕ ಏನು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನನ್ನ ಎಲ್ಲ ಸ್ನೇಹಿತರಿಗೆ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಸಹಾಯ ಮಾಡಲಿ ಅಂತ ಹೇಳ್ತಾ, ನನ್ನ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಯಾರ್ಯಾರು ಏನು ನಮಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೀವಿ ಎಲ್ಲರಿಗೂ ಧನ್ಯವಾದಗಳು, ತುಂಬ ಧನ್ಯವಾದ. ನಾಯಕರಾದ ಪುರುಷೋತ್ತಮ್ ರೆಡ್ಡಿ ಅವರಿಗೆ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪುರುಷೋತ್ತಮ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಆಯುಷ್ಯ ಕೊಟ್ಟು ಕಾಪಾಡನ್ನು ಕೇಳ್ತೀವಿ. ಅಧ್ಯಕ್ಷರು ಪುರುಷೋತ್ತಮಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಗುರುಗಳಾದ ಪುರುಷೋತ್ತಮಣ್ಣವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಕೇಳ್ಕೊತೀವಿ. ಪುರುಷೋತ್ತಮಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕಂತಂದರೆ ಅವರು ಬಂಡಿ ಮಹಾಕಾಳಿ ಅಧ್ಯಕ್ಷರು ಹಾಗೂ ನಮ್ಮ ಮಕ್ಕಳ ಮನೆಯ ಸಂಸ್ಥಾಪಕರಾದ LKG UKG ಸ್ಥಾಪನೆ ಮಾಡಿದ ಪುರುಷೋತ್ತಮ್ ರೆಡ್ಡಿ ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ವಿದ್ಯಾವಂತರಿಗೆ ಸಹಾಯ ಮಾಡಲಿ, ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಒಳ್ಳೆಯ ಉತ್ತಮ ಉದ್ಯೋಗ ಸಿಗಲಿ. ಏನು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾಗಿ ನಿರ್ವಹಿಸ್ತಾ ಇದ್ದಾರೆ ತಾಲೂಕಲ್ಲಿ, ಅವರಿಗೆ ಅದೇ ರೀತಿಯಲ್ಲಿ ಸರ್ಕಾರದಲ್ಲಿ ಇನ್ನೂ ಉತ್ತಮವಾದ ಅಧಿಕಾರ ಸಿಕ್ಕಲಿ ಅಂತ ನಮ್ಮ ಶಿವಣ್ಣವರ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಅಷ್ಟಗ್ರಾಮಗಳ ಕಾಂಗ್ರೆಸ್ ಮುಖಂಡರು ಅವರಿಗೆ ಆರೋಗ್ಯ, ಆಯುಷು, ಬಂಡಿ ಮಕ್ಕಳ ಆಶೀರ್ವಾದ ಇರಲಿ ಅಂತ ಕೋರ್ಕೊಂತೀವಿ. ಹುಟ್ಟುಹಬ್ಬದ ಶುಭಾಶಯಗಳು.